ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಇನ್ಸ್ಟಾ X4 ಹೊಸ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಔಟ್ಡೋರ್ ಶೂಟ್ ಹೇಗೆ ಬರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಆಮೇಲೆ ಈಗ ನಾನು ಮಾತಾಡ್ತಾ ಇರೋದು ಕ್ಯಾಮ್ರಾ ಮೈಕಿಂದ. ಯಾವುದೇ ರೀತಿಯಾದಂಥ ಅಟ್ಯಾಚ್ಮೆಂಟ್ ಏನೂ ಹಾಕಿಲ್ಲ. ಕ್ಯಾಮ್ರಾನ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದೀನಿ. ಗಾಳಿನೂ ಸಿಕ್ಕಾಪಟ್ಟೆ ಇದೆ. ಬಟ್ ಇದು ಹೇಗೆ ಕಂಟ್ರೋಲ್ ಮಾಡುತ್ತೆ ಕ್ಯಾಮ್ರಾ ಮೈಕಲ್ಲಿ, ಅದು ವಿಂಡ್ ನಾಯ್ಸ್ ಆನ್ ಮಾಡಿದ್ದೀನಿ, ರಿಡಕ್ಷನ್ನು ಆನ್ ಮಾಡಿದ್ದೀನಿ. ಆಮೇಲೆ 5K 5.7K 30 FPS, ಶಟರ್ ಬಂದು 1/240. ಆಮೇಲೆ ISO ಬಂದು 100 ಇಟ್ಟಿದ್ದೀನಿ. ಆಮೇಲೆ ಸ್ಟ್ಯಾಂಡರ್ಡ್ ಕಲರ್ ಟೋನ್ ಸೆಟ್ ಮಾಡಿದ್ದೀನಿ. ನೋಡೋಣ ಇದು ಔಟ್ಪುಟ್ ಹೇಗೆ ಬರುತ್ತೆ ಅಂತ. ನಾನು ಬೆಳಗ್ಗೆಯಿಂದ ಟ್ರಯಲ್ ಮಾಡ್ತಾಯಿದ್ದೀನಿ. ನನಗೆ ಸ್ಯಾಟಿಸ್ಫೈ ಆಗೋ ರೀತಿ ಬರೋವರೆಗೂ ನಾನು ಟ್ರಯಲ್ ಮಾಡ್ತಾ ಇರ್ತೀನಿ. ಯಾಕಂದರೆ ಆಟೋಮೆಟಿಕ್ಕಾಗಿ ಸೆಟ್ ಮಾಡಿಬಿಟ್ರೆ ನಮಗೆ ಅದು ಕ್ಯಾಮ್ರಾದು ಎಷ್ಟು ಪರ್ಫಾಮೆನ್ಸ್ ಹೇಗೆ ಅಂತ ಗೊತ್ತಾಗಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕ್ಯಾಮ್ರಾ ತೊಗೊಂಡ್ರು ಈ ಥರ ಆಟೋಮೆಟಿಕ್ ಸೆಟ್ ಮಾಡೋಕ್ಕೆ ಹೋಗ್ಬಿಡಿ. ಮ್ಯಾನ್ಯುಯಲ್ ಆಗಿ ಸೆಟ್ ಮಾಡಿ ಟ್ರಯಲ್ ಮಾಡಿ ಬೆಸ್ಟ್ ಔಟ್ಪುಟ್ ಅಂತೂ ಖಂಡಿತ ನಾನು ಗ್ಯಾರಂಟಿ ಕೊಡ್ತೀನಿ ಬರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಬಿಸಿಲಿದೆ, ಸಂಜೆ ಒಂದು 4 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ಇದು ವಿತೌಟ್ ಇದು ಫಿಲ್ಟರು ND ಫಿಲ್ಟರು ND16 ND32 ಆ ಥರ ಯಾವ ಫಿಲ್ಟ್ರು ಯೂಸ್ ಮಾಡ್ತಾಯಿಲ್ಲ. ರಾ ಫೋಟೇಜ್ ಇದಂತೂ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ನಿಮಗೂ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ದರೆ, ನೀವು ಏನಾದ್ರು ಇನ್ಸ್ಟಾ X4 ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಬೆನಿಫಿಟ್ ಆಗ್ಬೋದು. ನೋಡಿ ಇಲ್ಲಿ ಲೋ ಲೈಟಲ್ಲೂ ಮೀನ್ಸ್ ಈಗ ಫ್ಲೇವರ್ ಕೆಳಗಡೆ ಮೆಟ್ರೋ ಸ್ಟೇಷನ್ ಕೆಳಗಡೆ ಬಂದಾಗ ಹೇಗೆ ಬಿಹೇವ್ ಆಗುತ್ತೆ, ಬಿಸಿಲಲ್ಲಿ ಹೋದಾಗ ಹೇಗೆ ಬಿಹೇವ್ ಆಗುತ್ತೆ. ಆಟೋಮೆಟಿಕ್ ಆದರೆ ಏನಾಗುತ್ತೆ, ಅದು ಹಾಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ನಮಗೆ ಸೆಟ್ಟಿಂಗ್ಸಲ್ಲಿ ಐಡಿಯಾ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಮ್ಯಾನ್ಯುವಲ್ ಸೆಟ್ಟಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ತಿರ್ಗಾ ಇದನ್ನು ಔಟ್ಪುಟ್ ನೋಡ್ತಾ ಇದ್ದೀನಿ ಹೇಗೆ ಬಿಹೇವ್ ಆಗುತ್ತೆ ಅಂತ. ಸೊ ನೀವು ಈ ಥರ ಕ್ಯಾಮ್ರಾ ತೊಗೊಂಡು ವ್ಲಾಗ್ ಮಾಡೋದ್ರಿಂದ ನಿಮಗೂ ತುಂಬ ಬೆನಿಫಿಟ್ಸ್ ಇದೆ. ಬರೀ ಬೇರೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ವ್ಲಾಗಿಂಗಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ನಿಮಗೆ ಟೈಮ್ ಪಾಸ್ ಆಗೋದ್ರ ಜೊತೆಗೆ ನಿಮಗೆ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಇವಾಗಂತೂ ಮೋಟೋ ವ್ಲಾಗ್ ಅಂತೂ ಸಖತ್ ಟ್ರೆಂಡಿ ಆಗಿದೆ. ನೀವು ಎಲ್ಲೇ ನೋಡಿದ್ರು ಮೋಟೋ ವ್ಲಾಗರ್ಸ್ ಜಾಸ್ತಿ ಆಗ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಸೊ ಕಂಟೆಂಟ್ ಕ್ರಿಯೇಷನ್ಗೆ ಒಳ್ಳೆ ಸ್ಕೋಪ್ ಇದೆ ಇನ್ನು ಮುಂದಕ್ಕಂತೂ. ಸೊ ನೀವು ಇವಾಗಲಿಂದಲೇ ಬೇಸಿಕ್ಕಾಗಿ ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ ಜಸ್ಟ್ ನೀವು ಅದ್ರ ಬಗ್ಗೆ ತಿಳ್ಕೊಂಡೋದ್ರೆ ಸಾಕು. ನೀವೇನು ಮಾಸ್ಟರ್ ಆಗಬೇಕಾಗಿಲ್ಲ. ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ ಅದನ್ನು ನಿಮ್ಗೆ ಗೊತ್ತಿರೋ ನಾಲೆಜಲ್ಲಿ ನೀವು ಮಾಡ್ಕೊಂಡು ಹೋಗಿ. ಜಸ್ಟ್ ಇವಾಗ ಟೈಮ್ ಪಾಸ್ಗೋಸ್ಕರ ಏನೇನೋ ಕೆಲಸ ಮಾಡೋ ಬದಲು ಜಸ್ಟ್ ಈ ಥರ ಒಂದು ವ್ಲಾಗ್ ಮಾಡ್ಕೊಂಡು ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದು ಮೈಕ್ಗೆ ನಾನು ತೊಗೋಬೇಕಾ ಬೇಡವಾ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಆದರೆ ಇವಾಗ ಇಂಟರ್ನಲ್ ಮೈಕಲ್ಲೇ ಹೇಗೆ ಔಟ್ಪುಟ್ ಬರುತ್ತೆ ಅನ್ನೋದು ಫಸ್ಟು ನಾನು ನೋಡ್ತೀನಿ. ಅದು ನೋಡಿದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಮೈಕ್ ತೊಗೋಬೇಕಾ, ನನ್ನ ಒಂದು ನನ್ನ ಒಂದು ಯೂಸೇಜ್ಗೆ ಮೈಕ್ ಬೇಕಾಗತ್ತಾ ಬೇಡವಾ, ಅದ್ರ ಬಗ್ಗೆ ಎಲ್ಲನೂ ಡಿಟೇಲಾಗಿ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸಂಜೆ 4:15 ಆಗಿದೆ. ಇವತ್ತೇನು ಅಷ್ಟೊಂದೇನು ಬಿಸಿಲಿಲ್ಲ, ಸ್ವಲ್ಪ ಮೋಡ ಇದೆ. ಬಟ್ ನನಗೇನಂದರೆ ನಾನು ವ್ಲಾಗ್ ಮಾಡೋದು ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಅದಕ್ಕೋಸ್ಕರ ಈ ವ್ಲಾಗ್ನ ಒಂದು 5 ನಿಮಿಷ ಬೈಕ್ ಎತ್ಕೊಂಡು ಹೊರಗಡೆ ಬಂದೆ. ಸೊ ಇದು ಏನಾದ್ರು ಇನ್ನೂ ಸೆಟ್ಟಿಂಗ್ಸ್ ಏನಾದ್ರು ಅಪ್ಗ್ರೇಡ್ ಮಾಡಬೇಕಾ, ಇಲ್ಲ ಇದರಲ್ಲೇ ನನಗೆ ಬೇಕಾಗಿರೋ ರೀತಿ ಇದನ್ನು ಔಟ್ಪುಟ್ ಬರುತ್ತಾ, ಸೊ ಇನ್ನೂ ಗೊತ್ತಿಲ್ಲ. ಆಮೇಲೆ ಸ್ಟೆಬಿಲೈಸೇಷನ್ ಅಂತೂ ಸಕ್ಕತ್ತಾಗಿದೆ ಈ ಒಂದು ಕ್ಯಾಮ್ರಾದಲ್ಲಿ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನೀವೆಷ್ಟು ಶೇಕ್ ಆದರೂ ರೋಡು ಹೆಲ್ಮೆಟು ನಿಮ್ಮ ವೀಡಿಯೋ ಮಾತ್ರ ಸಖತ್ ಸ್ಟೇಬಲಾಗಿ ಔಟ್ಪುಟ್ ಕೊಡುತ್ತೆ. ನೋಡಿ ಈಗ ಸನ್ಲೈಟ್ ಡೈರೆಕ್ಟ್ ಕ್ಯಾಮ್ರಾಗೆ ಹೊಡಿತಾ ಇದೆ. ಸೊ ಇದರಲ್ಲಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಬನ್ನಿ ಈಗ ಚೆಕ್ ಮಾಡ್ತೀನಿ, ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ.